ಈ ರೀತಿ ಹಲಸನ್ನು ನೆಟ್ಟವನಿಗೆ ನಾನು ಹೇಳ್ತೀನಿ, ಹಲಸಿನ ಅಂಟು ತಂದಿತು ನಮ್ಮ ನಿಮಗೆಲ್ಲ ನಂಟು, ಕಡಿದಾಗ ಕಿರಿಕಿರಿ ಉಂಟು ಆದರೂ ಬಾಯಲ್ಲಿ ಹಾಕಿ ತಿಂದರೆ ಸಿಹಿ ಉಂಟು, ಬೆಳೆದವನ ಮನೆಯಲ್ಲಿ ಬಂಗಾರದ ಗಂಟು ತಿಳಿದುಕೋ ಮಾನವ ಇದರ ಗುಟ್ಟು. ಹಲಸು ಪ್ರಕೃತಿಯ ಸೊಗಸು, ರೈತರ ಹೊಂಗನಸು, ಗಮಗಮಿಸುವ ನಮ್ಮೆಲ್ಲರ ತಿನಿಸು. ನನ್ನ ಹೆಸರು ರವಿಕುಮಾರ್ ಅಂತ, ತೂಬ್ಗೆವರಳ್ಳಿ ಮೆಲವಟೆ ಗ್ರಾಮದನು. ನಾನೊಬ್ಬ ಸಾಮಾನ್ಯ ರೈತ. ನಮ್ಮ ತಂದೆ ತಾಯಿಗೆ ನಾವು 3 ಜನ ಗಂಡು ಮಕ್ಕಳು, 1 ಹೆಣ್ಮಕ್ಳಿದ್ವಿ. ಆ 3 ಜನ ಗಂಡು ಮಕ್ಕಳಲ್ಲಿ ನಾನು 3ನೇವ, ಮೊದಲನೇವ 2ನೇವ ಕೂಡ ಡಿಗ್ರಿ ಸ್ಟೂಡೆಂಟ್ಸು. ನಮ್ಮ ಅಣ್ಣ ಡಿಗ್ರಿ ಮಾಡ್ಕೊಂಡು ಅವನು ಪಂಚಾಯತಿ ಪಿ ಡಿ ಆಗಿ ಕೆಲಸಕ್ಕೆ ಹೋದ, 2ನೇ ಅಣ್ಣ ಬಿಸ್ನೆಸ್ಗೆ ಹೋದ. ಬಟ್ ನಾನು 74ರಲ್ಲಿ ಸ್ವಲ್ಪ ಓದ್ನಲ್ಲಿ ಹಿಂದಿದ್ದೆ, ಯಾದರೂ ಕೂಡ SLC ಪಾಸ್ ಮಾಡಿದೆ. SLC ಪಾಸ್ ಮಾಡಿದ ತಕ್ಷಣ ಏನು ಮಾಡಿ, ನಮ್ಮ ತಂದೆ ಇವನು ಓದೋದ್ರಲ್ಲಿ ಸ್ವಲ್ಪ ಹಿಂದುಳಿದಾನೆ, ವ್ಯವಸಾಯದಲ್ಲಿ ಮುಂದುವರಿಸ್ಬೇಕು ಅಂತೇಳ್ಬಿಟ್ಟು ನನ್ನನ್ನು 75ರಲ್ಲಿ ವ್ಯವಸಾಯಕ್ಕೆ ದುಡಿಸ್ಕೊಂಡ್ರು. ವ್ಯವಸಾಯಕ್ಕೆ ದುಡಿಸ್ಕೊಂಡಾಗ ಆವಾಗ ನಮ್ಮ ತಾಯಿ ಹುಟ್ಟಿದ್ರು ಶಿಡ್ಲಘಟ್ಟ ತಾಲೂಕು ಮೇಲೂರು. ಆ ಕಡೆ ಸಿರಿಕಲ್ಚರ್ ಜಾಸ್ತಿ ಇರೋದ್ರಿಂದ ನಮ್ಮ ಅಜ್ಜಿನ ಒಂದು ಒಲವು ತೊಗೊಂಡು ನಾನು 3 ಎಕರೆ ರೇಷ್ಮೆ ಮಾಡಿದೆ. ಆಗ ಬಾವಿ ಇತ್ತು, ಬಾವಿಲಿ ನೀರಿತ್ತು. ಆಮೇಲೆ ನಮ್ಮ ತಂದೆ ಹಕ್ಕ ಊರು ವೆಂಕಟೀರ್ಕೋಟೆ ಅಂತ ಹೇಳ್ಬಿಟ್ಟು ಬಿಜವಾರದ ಹತ್ರ, ಅದು ದ್ರಾಕ್ಷಿಗೆ ಫೇಮಸ್ಸು. ಅಲ್ಲಿಂದ ದ್ರಾಕ್ಷಿ ತೊಗೊಂಬಂದು 1.5 ಎಕರೆ ದ್ರಾಕ್ಷಿ ಮಾಡಿದೆ. ಆಮೇಲೆ 10 ವರ್ಷ ದ್ರಾಕ್ಷಿ ಬೆಳೆದೆ ಚೆನ್ನಾಗಿ. 12-13 ವರ್ಷ ಸಿರಿಕಲ್ಚರ್ ಮಾಡಿದೆ. ಒಳ್ಳೆ ಹ್ಯಾಪಿಯಾಗಿ ಸಂತೋಷವಾಗಿ ಒಳ್ಳೆ ಕುಟುಂಬ ಇತ್ತು ನಮ್ಮದು. ನಮ್ಮ ಅಣ್ಣದಿರೆಲ್ಲ ಇದಕ್ಕೆಲ್ಲ ಸಾಥ್ ಕೊಡ್ತಿದ್ರು. ಒಳ್ಳೆ ಒಂದು ಕುಟುಂಬದಲ್ಲಿ ನಾವೆಲ್ಲ ಒಂದೇ ಒಗ್ಗೂಟವಾಗಿ ಮುಂದಕ್ಕೆ ಬಂದು ಆಮೇಲೆ ನಮ್ಮ ತಂದೆ ತಾಯಿಗೆ ವಯಸ್ಸಾಯಿತು. ವಯಸ್ಸಾದ್ಮೇಲೆ ಎಲ್ಲರಿಗೂ ಮದುವೆ ಆದಮೇಲೆ ಬ್ಯಾಚುಲರ್ ಆಗಿದ್ದವ್ರು ನಾವೆಲ್ಲ ಡಿವೈಡ್ ಮಾಡ್ಕೊಂಡ್ವಿ. ಡಿವೈಡ್ ಮಾಡ್ಕೊಂಡಾಗ ನನಗೆ ಬಂದಿದ್ದು 3.5 ಎಕರೆ ಜಮೀನು. 3.5 ಎಕರೆ ಜಮೀನು ತೊಗೊಂಡ ತಕ್ಷಣ ಆಗಪ್ಪ ಪರಿಸರ ವಿಕೋಪ ಆಗಿ ಬಾವಿ ಡ್ರೈ ಆಯಿತು, ಬಾವಿಲಿರ್ತಕ್ಕಂಥ ಬೋರ್ ಡ್ರೈ ಆಯಿತು. ಹಾಗೆ ನಾನು ಬಂದಿರ್ತಕ್ಕಂಥ ಭೂಮಿ ಒಣಭೂಮಿ, ನಾನು ವ್ಯವಸಾಯದಲ್ಲಿ ಚಿಂತಾಕ್ರಾಂತನಾಗಿ ಕೂತಿದ್ದೆ. ಏನು ಮಾಡೋದಪ್ಪ, ದ್ರಾಕ್ಷಿ ಎಲ್ಲ ಒಣಗೋಯ್ತು, ರೇಷ್ಮೆ ಹೋಯ್ತು, ಏನು ಮಾಡೋದು ಈಗ, ನಾನು ಜೀವನ ಮಾಡೋದು ತೋರಿಸ್ಕೊಳ್ಳೋದು ಅಂತ ಸುಮಾರು 8 ವರ್ಷ ನಾನು ನಲಗಿ ಅಂತಂದರೆ ಎಲ್ಲ ಬರೀ ರಾಗಿ ಮಾಡೋದು, ಸೋತ್ ಕೂತು. ಆಗ RBRC ಸ್ಕೀಮ್ ಅಂತ ಹೇಳ್ಬಿಟ್ಟು GKVKಯಿಂದ ಒಂದು ನಮ್ಮ ತೂಬ್ಗೆರೆ ಹೋಬಳಿಗೆ ಬಂತು. ಆಗ ಅವರು ಮಾಹಿತಿ ಕೊಡೋದಕ್ಕೆ ಬಂದರು. ಆ ಮಾಹಿತಿ ಕೊಡೋಕ್ಕೆ ಬಂದಾಗ ನಮ್ಮ ಹೊಲದಲ್ಲಿರ್ತಕ್ಕಂಥ ಒಂದು ಮರದಲ್ಲಿ ಹಣ್ಣು ಕೊಟ್ವಿ ನಾವು. ಹಣ್ಣನ್ನು ಟೇಸ್ಟ್ ನೋಡ್ಬಿಟ್ಟು ಇಷ್ಟು ಚೆನ್ನಾಗಿದೆಯಲ್ಲ ಹಣ್ಣು, ಇಲ್ಲಿ ಇಷ್ಟು ತೂಬ್ಗೆರೆ ಹೋಬಳಿ ಇಷ್ಟು ರೈತರ ಮನೇಲಿ ಒಂದೊಂದು ಕುಟುಂಬದಲ್ಲಿ 1 ಮರ, 5 ಮರ, 4 ಮರ ಇದೆ, ಇದನ್ನು ಮಾರ್ಕೆಟಿಂಗ್ ಯಾಕೆ ಮಾಡಬಾರ್ದು ಅಂತ ಅವರು ಚಿಂತನೆ ಮಾಡಿದ್ರು. ಆ ಚಿಂತನೆ ಮಾಡಿದಾಗ ನಮ್ಮ ರೈತರನ್ನೆಲ್ಲ ಒಗ್ಗೂಡಿಸಿ ಇಲ್ಲಿ ಹಲಸು ಬೆಳೆಗಾರರ ಸಂಘ ಒಂದು ಸಂಘಟನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸಂಘಟನೆಗೆ ಕರೆದ್ರು. ಸುಮಾರು ಒಂದು 8ರಿಂದ 10, 15 ಸಭೆ ಸೇರಿಸಿದ್ರು. ಬರೀ ಸೇರಿದ್ದು 15 ಜನನೇ. ಆಗ ರೈತರು ಏನು ಮಾಡೋದಕ್ಕೂ ಹಿಂದೇಟು ಹೊಡೆದ್ರು. ಏನಪ್ಪ ಇವರು ಹೇಳ್ತಾರೆ, ಇವರು ಎಲ್ಲ ಮಾಡೋದು ಹೇಗೆ ಅಂತೇಳ್ಬಿಟ್ಟು. ಆಗ ನಾನೇನು ಮಾಡಿದೆ, ಸ್ವಲ್ಪ ಮನಸ್ಸು ಮಾಡಿ ಅದು ಹೇಗಾದರೂ ಮಾಡಿ ಇದು ಮಾರ್ಕೆಟಿಂಗಲ್ಲಿ ಚಾಲೆಂಜ್ ಮಾಡಬೇಕು ಅಂತೇಳ್ಬಿಟ್ಟು ನಾನು ಮುಂದುವರೆದಾಗ ಹಲಸು ಬೆಳೆಗಾರರ ಸಂಘದ ಕಾರ್ಯದರ್ಶಿಯನ್ನಾಗಿ ಕೆಲವೇ ರೈತರು, ಎಲ್ಲ 15 ಜನ ರೈತರು ಮತ್ತು ಕೆಲವು GKVK ವಿಜ್ಞಾನಿಗಳು, KVK ವಿಜ್ಞಾನಿಗಳು ಸೇರಿಕೊಂಡು, ಕೆಲವೇ ವಿಜ್ಞಾನಿಗಳು ಸೇರಿಕೊಂಡು ನನ್ನನ್ನು ಕಾರ್ಯದರ್ಶಿಯನ್ನಾಗಿ ಮಾಡಿದ್ರು. ಕಾಚಲ್ಲಿ ನರಸಿಂಹಯ್ಯ ಅಂತ ಹೇಳ್ಬಿಟ್ಟು ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದಾಗ ನಾನೇನು ಮಾಡಿದೆ, ಫಸ್ಟ್ನೇ ಸಾರಿನ ಹಾಪ್ಕಾಮ್ಸ್ಗೆ 3 ಟನ್ ಹಣ್ಣನ್ನು ನಮ್ಮ GKVK ನಾರಾಯಣಗೌಡರು ಕುಲಪತಿಗಳಾದಂಥರು ಹಾಪ್ಕಾಮ್ಸ್ ಡೈರೆಕ್ಟ್ ಸುಬ್ಬಣ್ಣವ್ರಿಗೆ ಪ್ಯಾಚಪ್ ಮಾಡಿ ಫಸ್ಟ್ನೇ ಸಾರಿ 3 ಲೋಡ್ ತೊಗೊಂಡಾಗ ₹6 ರೇಟ್ ಇತ್ತು. ₹6 ರೇಟ್ ಹಂಗೆ ನಮಗೆ ಹಣ ಕೊಟ್ಟರು. 2ನೇ ಲೋಡಲ್ಲಿ ₹6 ಹಂಗೆ ಹಣ ಕೊಟ್ಟರು. ಅದು ₹26,000 ನಮಗೆ ಉಟ್ವಳಿ ಆಯಿತು. ಉಟ್ವಳಿಲಿ ಆಮೇಲೆ ಏನು ಮಾಡಿದೆ, ಖರ್ಚು ವೆಚ್ಚ ಎಲ್ಲ ತೆಗೆದು ನಾವು ಸಂಘಕ್ಕೆ 1.5% ಕಮಿಷನ್ ಇಟ್ಕೊಂಡು ರೈತರ ಮನೆ ಬಾಗಿಲಿಗೆ ದುಡ್ಡು ತಲುಪಿಸ್ವಿ. ಆಗ ರೈತರು ಖುಷಿಯಾಗಿ ಮೊದಲನೇದಾಗಿ ಘಾಟಿಲಿ ಹಲಸು ಮೇಳ ಮಾಡಿದ್ವಿ. 2ನೇದಾಗಿ ಆರೋಳಿ KVKಲಿ ಕೃಷಿ ಮೇಳ ಮಾಡಿದ್ವಿ. ಆಮೇಲೆ ಲಾಲ್ಬಾಗಲ್ಲಿ ಕೃಷಿ ಮೇಳ ಮಾಡಿದಾಗ ರೈತರು ಭಾಳ ಖುಷಿಯಾದರು. ಆಗ ವಿಜ್ಞಾನಿಗಳು ಕೂಡ ಎಚ್ಚೆತ್ಕೊಂಡು, ವಿಜ್ಞಾನಿಗಳು ಮತ್ತು ರೈತರು ನಾವು ಜೊತೆಗೂಡಿ ತೂಬ್ಗೆರೆ ಹೋಬಳಿಲಿ ಎಷ್ಟು ಹಳ್ಳಿ ಇದೆ, ಎಷ್ಟು ಹಳ್ಳೀಲಿ ಎಷ್ಟು ಮರ ಇದೆ, ಅದನ್ನ ಐಡೆಂಟಿಫೈ ಮಾಡಿ ಒಳ್ಳೆ ಮಾರ್ಕೆಟಿಂಗ್ ಮಾಡಬೇಕು ಅಂತ ಮುಂಚೂಣಿಗೆ ಹೆಜ್ಜೆ ಇಟ್ಟರು. ಆಗ ಏನಾಯಿತು, ಎಂಟೈರ್ ತೂಬ್ಗೆರೆ ಹೋಬಳಿಲಿ 74 ಹಳ್ಳಿ, 74 3,000 ಮರ ಐಡೆಂಟಿಫೈ ಮಾಡಿ ಮಾರ್ಕೆಟಿಂಗ್ ಚಾಲೆಂಜ್ ಮಾಡಿದ್ವಿ. ಈಗ ನೋಡಿ ನಮ್ಮದು ಹಾಗೆ 2009ರಲ್ಲಿ 9-10ರಲ್ಲಿ ಇದ್ದಿರ್ತಕ್ಕಂಥ ವಹಿವಾಟು ಬರೀ ₹4 ಲಕ್ಷ. ಈಗ 28 ಲಕ್ಷಕ್ಕೆ ಹೋಗಿದೆ. ನಮ್ಮ ತೂಬ್ಗೆರೆ ಹೋಬಳಿ ಹಲಸು ಬೆಳೆಗಾರರ ವಹಿವಾಟು 28 ಲಕ್ಷಕ್ಕೆ ಹೋಗಿದೆ ನೋಡಿ. ಈಗ ಮಂಗಳೂರಿಗೆ ನ್ಯಾಚುರಲ್ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅಂತ ಹೇಳ್ಬಿಟ್ಟು ಭಾಳ ಒಂದು ಒಳ್ಳೆ ಫ್ಯಾಕ್ಟ್ರಿ ಅದು ಹಣ್ಣಲ್ಲೇ ಐಸ್ ಕ್ರೀಮ್ ಮಾಡ್ತಾರೆ ಅವರು, ಕಾಮತ್ ಅಂತೇಳ್ಬಿಟ್ಟು. ಅವರು ನಮ್ಮ ಹಣ್ಣನ್ನು ಒಪ್ಪಿ ಸುಮಾರು 4 ವರ್ಷದಿಂದ 50-80 ಟನ್ ಹಣ್ಣನ್ನು ನಮ್ಮ ತೂಬ್ಗೆರೆ ಹೋಬಳಿ ಹಣ್ಣನ್ನು ತರಿಸ್ಕೊಳ್ತಾ ಇದ್ದಾರೆ. ಬಟ್ ಭಾಳ ಒಂದು ಒಳ್ಳೆ ಫ್ಯಾಕ್ಟ್ರಿ ಅವರು. ನಾವು ಗಾಡ್ ಬ್ರದರ್ ಅಂತ ತಿಳ್ಕೊಂಡಿದ್ದೀವಿ. ನಮ್ಮ ರೈತರು ಅಂಥ ಒಂದು ಫ್ಯಾಕ್ಟ್ರಿಗಳು ಇನ್ನೊಂದು 5 ಆಗ್ಬಿಟ್ರೆ ಬೇರೆ ಒಂದು ಇದರಲ್ಲಿ ಪ್ರಾಡಕ್ಟ್ಸ್ ಮಾಡೋದ್ರಲ್ಲಿ ರೈತರಿಗೇನು ಕೊರತೆನೇ ಇರೋಲ್ಲ. ಅದು ಅಲ್ಲದಲೇ KVK ಕೃಷಿ ವಿಜ್ಞಾನಿಗಳು ಇದೊಂದು ಸಂಘನೇ ಅಲ್ಲ,
ಇನ್ನು ಬೇರೆ ಸಂಘಗಳನ್ನೆಲ್ಲ ಮಾಡಬೇಕಂತ ಒಂದು ವರ್ಷದಲ್ಲೇ ಸುಮಾರು 8-10 ಸಂಘಗಳನ್ನ ಹುಟ್ಟಾಕಿದ್ರು. ಮೀನು ಬೆಳೆಗಾರರ ಸಂಘ, ತರಕಾರಿ ಬೆಳೆಗಾರರ ಸಂಘ, ಹೂವು ಬೆಳೆಗಾರರ ಸಂಘ, ಈ ಥರ ಸುಮಾರು ಒಂದು 8-10 ಸಂಘಗಳನ್ನ ನೋಡಿ. ಸಂಘ ಮುಂಚೂಣಿಯಲ್ಲಿ ಈ ಥರ ಹಿಂಗೆ ನಡೀತಾ ಇದೆ. 8-10 ಸಂಘಗಳನ್ನ ಹುಟ್ಟಾಕಿದ್ರು. 8-10 ಸಂಘಗಳನ್ನ ಹುಟ್ಟಾಕಿದಾಗ ಮೀನಲ್ಲಿ ನಮ್ಗೆ ಏನು ಜಾತಿ ಏನಿದೆ ಅಂತ ಗೊತ್ತಿಲ್ಲ. ಆ ಮೀನಲ್ಲಿ ಎಷ್ಟು ಜಾತಿ ಇದೆ ಅಂತ ಕೂಡ ಅದರಲ್ಲೂ ಕೂಡ ಟ್ರೈನಿಂಗ್ ಕೊಟ್ಟರು. ಅದರಲ್ಲೂ ನಾವು ಮೀನು ಸಾಕಾಣಿಕೆ ಮಾಡುವಂಥ ರೈತರಿಗೆ ಆ ಹೊಂಡಗಳಲ್ಲಿ ಅದು ಕೂಡ ತರಬೇತಿ ಕೊಟ್ಟರು. ಅದಕ್ಕಿಂತ ಮುಖ್ಯ ಸಮಗ್ರ ಕೃಷಿ ಪದ್ಧತಿ ಅಂತ ಹೇಳಿ ಕೊಟ್ಟರು. ಸಮಗ್ರ ಕೃಷಿ ಪದ್ಧತಿ ಅಂತೇಳಿ ನಾವು ಒಂದೇ ಸರಿ ರಾಗಿನೇ ಬೆಳೆದ್ಬಿಡೋದು, ಒಂದೇ ಸರಿ ಜೋಳ ಬೆಳೆದ್ಬಿಡೋದು, ಒಂದೇ ಸರಿ ಟೊಮೊಟೊ ಬೆಳೆದ್ಬಿಡೋದು, ಈ ಥರ. ಹಾಗೆ ಅದಕ್ಕೆ ಸಮಗ್ರ ಕೃಷಿ ಪದ್ಧತಿ ಏನು ಅಂತಂದರೆ, ಒಂದು ಅರ್ಧ ಎಕರೆ ಟೊಮೊಟೊ ಬೆಳೆಯೋದು, ಒಂದು ಅರ್ಧ ಎಕರೆ ಜೋಳ ಬೆಳೆಯೋದು, ಒಂದು ಅರ್ಧ ಎಕರೆ ತೊಗರಿ ಬೆಳೆಯೋದು, ಇನ್ನೊಂದು ಎಕರೆ ರಾಗಿ ಬೆಳೆಯೋದು, ಈ ಥರ ಒಂದರಲ್ಲಿ ಫೇಲ್ ಆದರೂ ಒಂದರಲ್ಲಿ ಬರೋವಂಥ ಒಂದು ಮಾರ್ಗದರ್ಶನ ನಮ್ಮಂತ ತೋರಿಸ್ಕೊಟ್ರು. ಆಮೇಲೆ ಕುರಿಗಳನ್ನು ಕೊಟ್ಟರು. ಅವರ ಒಂದು ಸ್ಕೀಮಿಂದ ಒಂದೊಂದು ಕುಟುಂಬಕ್ಕೆ ಒಂದು ಹೆಣ್ಣು ಒಂದು ಗಂಡು ಕುರಿಗಳನ್ನ ಕೊಟ್ಟರು. ಈ ಕುರಿಗಳನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡು 8-10 ಕುರಿಗಳನ್ನ ಮಾಡಿಕೊಂಡು ಈ ಒಂದು ದಿವಸ ಕುರಿ ಬೆಳೆಗಾರ ಸಂಘದಲ್ಲಿ ನಾನು ಅಧ್ಯಕ್ಷನಾಗಿ ಕೂಡ 2011ರಿಂದ ಕೆಲಸ ಮಾಡ್ತಾಯಿದ್ದೀನಿ. ಈಗ ನಮ್ಮ ಕುರಿ ಬೆಳೆಗಾರ ಸಂಘನೂ ಭಾಳ ಚೆನ್ನಾಗಿ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು 5 ಲಕ್ಷ ಕೂಡ ನಮಗೆ ಸಹಾಯಧನವನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮದು 9 ಲಕ್ಷ ಆದಾಯ ಆಗಿದೆ. 5 ಲಕ್ಷಕ್ಕೆ ನಾವು 2% ರೈತರಿಗೆ ಬಡ್ಡಿ ಕೊಟ್ಟು 9 ಲಕ್ಷ ಆದಾಯ ನಾವು ಮಾಡಿದ್ದೀವಿ. ಈಗಾಗಲೇ 7.5 ಲಕ್ಷ ರೂಪಾಯಿ ನಮಗೆ ಸರ್ಕಾರದಿಂದ ಕೊಡ್ತಾ ಇದ್ದಾರೆ. ಅದಕ್ಕೆ ಸೈಟ್ ಕೂಡ ಒಂದು 3.5 ಲಕ್ಷ ರೂಪಾಯಿ ಖರೀದಿ ಮಾಡಿ ನಾವು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದೀವಿ. ಇದಕ್ಕಿಂತ ಮುಖ್ಯವಾಗಿ ಏನು ಅಂದರೆ, ವರ್ಷಕ್ಕೆ ನಾನು ನೋಡ್ತಾ ಇದ್ದ ಕಣ್ಣಲ್ಲಿ ನಮ್ಮ ನೆಂಟೇರ್ ಪಂಚಾಯತಿಲಿ ಒಂದು 400ರಿಂದ 500 ಕುರಿ ಸಾಯ್ತಾಯಿದ್ವು. 500 ಕುರಿ ಸಾಯ್ತಿರೋವಾಗ ಎಚ್ಚೆತ್ಕೊಂಡು ಡಾಕ್ಟ್ರುಗಳನ್ನ ಮಾಡಿ ವರ್ಷಕ್ಕೆ 3 ಸಾರಿ ಟ್ರೀಟ್ಮೆಂಟ್ ಮಾಡಿಸ್ತೀವಿ. ಈ ವರ್ಷದಲ್ಲಿ ನಮಗೆ ಸತ್ತಿರೋ ಕುರಿ ಅಂದರೆ ಬರೀ 40ರಿಂದ 50 ಕುರಿ ಸತ್ತಿರೋದು. ಆ 40 ಕುರಿ 50 ಕುರಿ ಸತ್ತಿರೋದಕ್ಕೆ ರೈತರ ಮನೆ ಬಾಗಿಲಿಗೆ ನಮ್ಮ ಸಂಘದಿಂದ ಶೀಪ್ ಬೋರ್ಡ್ ಒಂದು ಇದನ್ನು ಇಟ್ಕೊಂಡು 5,000 ರೂಪಾಯಿ ಇನ್ಸೂರೆನ್ಸ್ನು ಕೂಡ ಸರ್ಕಾರ ಮಾಡಿದೆ. ಸರ್ಕಾರ ತಲುಪಿಸ್ತಾ ಇದ್ದೀವಿ, ನಾವು ಅದನ್ನು ಕೂಡ ತಲುಪಿಸ್ತಾ ಇದ್ದೀವಿ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಒಂದು ಭಾಳ ಉತ್ತಮವಾದ ಕೆಲಸ ಮಾಡ್ತಾಯಿದ್ದಾರೆ. ಏನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಅಂದರೆ, ಒಂದು ಸಂಘಗಳನ್ನ ಒಂದೊಂದು ಸಂಘಕ್ಕೆ 8 ಹೆಚ್ಚು ಜನ ಕೂಡ ಹಾಕಿ ಹಿಂದೆ ನಾವು ಮಾಡ್ತಿದ್ವಿ. ಏನು ನಾವು ಬದಲಾಳು ಅಂದರೆ ಆ ಸಂಘಗಳೆಲ್ಲ ಒಕ್ಕೂಟ ಸೇರಿಸಿ ಇವತ್ತು ನಿಮ್ಮದು ಹೊಲ ಕೊಯ್ಯೋದು, ಇವತ್ತು ನಮ್ಮದು ಹೊಲ ಕೊಯ್ಯೋದು, ಈ ಥರ ಮಾಡ್ಕೊಂಡು ಕೆಲವೆಲ್ಲ ಆಳುಗಳು ಕಡಿಮೆ ಆಗಿರೋದ್ರಿಂದ ಈ ಥರ ಕೂಡ ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯಲ್ಲಿ ಮಾಡ್ಕೊಂಡು ಅದರಲ್ಲಿ ಕೂಡ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಮತ್ತು ಕೃಷಿ ಸಂಪರ್ಕ ಕೇಂದ್ರದಲ್ಲಿ ಆತ್ಮ ಯೋಜನೆಯಲ್ಲಿ ಅದರಲ್ಲೂ ಕೂಡ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಅದರಲ್ಲೂ ಕೂಡ ಪರಿಕರಗಳು ರೈತರಿಗೆ ಸಬ್ಸಿಡಿ ಬರೋದ್ರಿಂದ ಮತ್ತು ರೈತರಿಗೆ ಮಾಹಿತಿ ಆ ಕೃಷಿ ವಿಜ್ಞಾನಗಳು ಕೊಡೋದ್ರಿಂದ ಇದನ್ನು ನಾವು ರೈತರು ಹಿಂಗೆ ಮಾಡ್ಕೋಬೇಕು, ಹಿಂಗೆ ಮಾಡ್ಕೊಂಡು ಮುಂದುವರಿಬೇಕು ಅಂತ ತಿಳುವಳಿಕೆ ಕೊಡ್ತಾ ಅದರಲ್ಲೂ ಕೂಡ ನಾವು ಭಾಳ ಒಂದು ಮೆಳೆಕೋಟೆ ಒಂದು ಭಾಳ ಚೆನ್ನಾಗಿ ನಡೀತಾ ಇದೆ. ಮತ್ತು ನಾನು ರೈತರಿಗೆ ಕೊಡೋ ಸಲಹೆ ಏನು ಅಂತಂತಂದರೆ, ಈ ಥರ ಏನು 10 ಕೋಳಿ, ಒಂದು 10 ಕುರಿ, ಒಂದು 4 ಹಸು ಈ ಥರ ಒಣ ಬೇಸಾಯ ಇರೋರು ಮಾಡ್ಕೊಂಬಿಟ್ರೆ, ಒಂದು 10 ಹಲಸು, ಒಂದು 10 ಮಾವು ಮಾಡ್ಕೊಂಬಿಟ್ರೆ ಒಂದು ಆರಾಮಾಗಿ ಒಣ ಬೇಸಾಯದಲ್ಲಿ ಕೂಡ ನಾವು ಸಂಸಾರನ ಮಾಡ್ಬೋದು, ತೊಂದರೆ ಏನಿಲ್ಲ. ಈಗ ನೋಡಿ, ನಮಗಿರೋ 3.5 ಎಕರೆ ಜಮೀನಿನಲ್ಲಿ ಈಗ ಒಂದು ಉದಾಹರಣೆ ನಿಮಗೆ ಹೇಳ್ತೀನಿ. ವ್ಯವಸಾಯ ಹೆಸರಿಗೆ ಹೆಣ್ಮಕ್ಳು ಕೊಡಬಾರ್ದು ಅಂತ ಹೇಳ್ತಾರೆ. ವ್ಯವಸಾಯ ಹೆಸರಿಗೆ ಹೆಣ್ಮಕ್ಳು ಕೊಡೋ ನೋಡಿ, ನನ್ನ ಹೆಂಡತಿಗೆ ನಮ್ಮ ತಾಯಿ ಹೆಸರು ಇರ್ತಕ್ಕಂಥ 1.5 ಎಕರೆ ಜಮೀನನ್ನು ನೀನು ಅಪ್ಪ ಅಮ್ಮನ ಬಿಟ್ಟು ಬಂದಿದ್ಯಾ, ಅಣ್ಣ ತಮ್ಮನಿಗೆ ಬಿಟ್ಟು ಬಂದಿಯಾ, ನೀನು ನಾಳೆ ನೋಯ್ಬಾರ್ದು, ನನ್ನ ಮಗ ಹೆಂಗಿರ್ತಾನೋ ನಾನು ಹೆಂಗಿರ್ತಾನೋ ಗೊತ್ತಿಲ್ಲ, ಅದಕ್ಕೆ ನಿನಗೆ 1.5 ಎಕರೆ ತಗೋ ನೀನು ಜಮೀನು ಅಂತ ಅವ್ರಿಗೆ 1.5 ಎಕರೆ ಮಾಡಿಸಿದ್ದೀನಿ. ಮತ್ತು ಒಂದು ಎಮ್ಮೆ, ಒಂದು ಕೋಳಿ ಏನು ಸಾಕಾಣಿಕೆ ಮಾಡ್ತಾರೆ ಅವ್ರಿಗೆ ಬಿಟ್ಬಿಟ್ಟಿದ್ದೀನಿ. ಯಾಕೆ ಅವ್ರಿಗೆ ಬಿಟ್ಟಿದ್ದೀನಿ ಅಂದರೆ ಅವ್ರಿಗೆ ಖುಷಿ ಬರ್ತದೆ. ಅವ್ರಿಗೆ ನಮಗೆ ನಮ್ಮ ಗಂಡ ಇಷ್ಟು ಕೊಟ್ಟಿದ್ದೀನಲ್ಲ, ನಾನು ಇದ್ರಲ್ಲಿ ಸಂಪಾದನೆ ಮಾಡಬೇಕು, ನಾನು ಇದರಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು ಅನ್ನೋ ಒಂದು ಖುಷಿಯಿಂದ ಅವರು ಕೂಡ ಸಂತೋಷ ಕೆಲಸ ಮಾಡ್ತಾರೆ. ನಮ್ಮ ಮಗ ಈಗ 1 ವರ್ಷದಿಂದ ಮನೇಲಿದ್ದಾನೆ, ಆರ್ಟಿಕಲ್ಚರ್ ಟ್ರೈನಿಂಗ್ ಮಾಡ್ಕೊಂಡಿದ್ದಾನೆ, ಕೃಷಿ ಡಿಪ್ಲೊಮಾ ಮಾಡ್ಕೊಂಡಿದ್ದಾನೆ. ಅವನು ಕೂಡ ನಮಗೆ ಟೈಮ್ ಅನ್ಸರ ಕೈ ಜೋಡಿಸ್ತಾ ಇದ್ದಾನೆ. ಅದರಿಂದ ನಮಗೆ ಕೂಲಿ ಆಳನ್ನ ಜಾಸ್ತಿ ನಮಗೆ ಇದು ಬೀಳ್ತಾ ಇಲ್ಲ, ನಾವೇ ಸ್ವಂತ ಮಾಡ್ಕೊಳೋದ್ರಿಂದ. ಮತ್ತು ನಾನು ಹಸುವಿನಲ್ಲಿ ನಾನು ತೊಗೊತೀನಿ, ಮತ್ತು ಬೇರೆ ತರಕಾರಿ ಬೆಳೆದಿದ್ದು ನಾನು ತೊಗೊತೀನಿ. ಈಗ ನೋಡಿದ್ರೆ ನೀವು 18 ತೆಂಗಿನ ಮರ ಇದೆ. 18 ತೆಂಗಿನ ಮರದಲ್ಲಿ ವರ್ಷಕ್ಕೆ 10ರಿಂದ 15,000 ರೂಪಾಯಿ ನಮ್ಗೆ ಆದಾಯ ಇರುತ್ತೆ. ಮತ್ತು ಬೇರೆ ಹಾಲು ಬಂದಿದ್ದು ತೊಗೊತೀನಿ, ಮತ್ತು ಕುರಿ ಬೆಳೆದಿದ್ದು ನಾನು ತೊಗೊತೀನಿ. ಅದನ್ನು ಡಿವೈಡ್ ಮಾಡಿಕೊಂಡು ನಾವು ಫ್ಯಾಮಿಲಿನ ಸಂತೋಷವಾಗಿದ್ದೀವಿ. ಬಟ್ ಒಂದು ಮನೆ ಇಲ್ಲ, ಮನೆಯೂ ಮಾಡ್ಕೊತೀವಿ. ನೆಕ್ಸ್ಟ್ ಇಯರ್ ನೀವು ಒಂದು 2 ವರ್ಷದಲ್ಲಿ ಮನೆ ಮಾಡ್ಕೊಂಡು ಒಂದು ಕುರಿ ಶೆಡ್ ಮಾಡಿಕೊಂಡು ಒಂದು ಹಸು ಶೆಡ್ ಮಾಡ್ಕೊಂಬಿಟ್ರೆ ನಾವು ಹಸು ಸಾಕಾಣಿಕೆಯಲ್ಲಿ, ಕೋಳಿ ಸಾಕಾಣಿಕೆಯಲ್ಲಿ, ಕುರಿ ಸಾಕಾಣಿಕೆಯಲ್ಲಿ, ಒಣ ಬೇಸಾಯದಲ್ಲೇ ಏನು ಸಂಪಾದನೆ ಮಾಡ್ಬೋದು, ಏನು ನಾವು ನೆಮ್ಮದಿಯಾಗಿರ್ಬೋದು, ರೈತರು ಯಾವ ಥರ ಇರ್ಬೋದು ಅನ್ನೋದಕ್ಕೆ ನಾವು ಮಾದರಿಯಾಗಿ ತೋರಿಸ್ಬೇಕು ಅನ್ನೋ ಒಂದು ಛಲ ಇದೆ. ಹಿಂದೆ ನಾವು ನೃಪತುಂಗ ಕನ್ನಡಾಭಿಮಾನಿಗಳ ಸಂಘನ ಮಾಡಿಕೊಂಡಾಗ ಮೆಳೆಕೋಟೆಯಲ್ಲಿ ನಾವು ಗಲಾಟೆ, ಅದರಲ್ಲೂ ಗೌರವಾಧ್ಯಕ್ಷನಾಗಿ ಕೆಲಸ ಮಾಡಿ ಮೆಳೆಕೋಟೆಯಲ್ಲಿ ಸಾರಾಯಿ ಅಂಗಡಿ ಎತ್ತಿಸಿದ್ವಿ, ಡೌರಿ ಬಗ್ಗೆ ಹೋರಾಟ ಮಾಡಿದ್ವಿ, ಮತ್ತು ಇನ್ನೂ ಕೆಲವು ಸಸಿಗಳಿರೋ ಕಾರ್ಯಕ್ರಮಗಳನ್ನ ಕೂಡ ನಾವು ಮಾಡಿದ್ವಿ ಅವಾಗೆ.